ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಶಾಂತ ಸ್ವಭಾವದವರು, ತಾಳ್ಮೆ ಹೊಂದಿದವರು ಮತ್ತು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗುವ ವ್ಯಕ್ತಿಗಳು. ನೀವು ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ಕೂಡ ಅವರ ಜೊತೆ ನಿಲ್ತೀರಿ. ಆದರೆ ನಿಮ್ಮ ಇದೇ ಒಳ್ಳೆಯ ಗುಣವನ್ನು ಕೆಲವರು ದುರುಪಯೋಗ ಮಾಡ್ಕೊಳ್ತಾ ಇರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಏಳಿಗೆಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವ 3 ರೀತಿಯ ವ್ಯಕ್ತಿಗಳ ಬಗ್ಗೆ ಇಂದು ನಿಮಗೆ ಒಂದು ಪ್ರಮುಖ ಎಚ್ಚರಿಕೆಯನ್ನ ನೀಡಲಿದ್ದೇವೆ. ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅನಿಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿ ಮಹಾದೇವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೃಷಭ ರಾಶಿಯವರೇ, ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕೆಲಸಗಳು ನಿಧಾನವಾಗುವುದು, ನಂಬಿದ ವ್ಯಕ್ತಿಯಿಂದಲೇ ನಿರಾಶೆಯಾಗುವುದು, ನಿಮ್ಮ ಬಗ್ಗೆ ಅನಗತ್ಯ ಮಾತುಗಳು ಕೇಳಿ ಬರೋದು ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಡ್ಡಿಗಳು ಎದುರಾಗೋದು ಕಂಡು ಬಂದರೆ ನಿಮ್ಮ ಸುತ್ತಮುತ್ತಲಿನ ಜನರ ವರ್ತನೆಯನ್ನ ಗಮನಿಸಿ. ಮೊದಲ ವ್ಯಕ್ತಿ ನಿಮ್ಮ ಸ್ನೇಹಿತರ ವಲಯದಲ್ಲಿರುವ ನಕಲಿ ಹಿತೈಷಿ ಆಗಿರಬಹುದು. ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಕಷ್ಟಗಳನ್ನು ಕೇಳುತ್ತಾರೆ ಮತ್ತು ನಿಮ್ಮ ಯಶಸ್ಸಿಗೆ ಸಂತೋಷಪಟ್ಟಂತೆ ನಟಿಸ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆ ಇರುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ B, R, S ಅಥವಾ M ಆಗಿರುವ ಸಾಧ್ಯತೆ ಕೂಡ ಇದೆ ಅಂತ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹೇಳಲಾಗುತ್ತೆ. ಆದರೆ ಕೇವಲ ಹೆಸರಿನ ಅಕ್ಷರವನ್ನು ನೋಡಿ ಯಾರನ್ನು ಕೂಡ ಅನುಮಾನಿಸಬೇಡಿ. ಅವರ ವರ್ತನೆಯನ್ನು ಗಮನಿಸೋದು ಮುಖ್ಯವಾಗಿರುತ್ತೆ. ನಿಮ್ಮ ವೈಯಕ್ತಿಕ ವಿಚಾರಗಳು ನೀವು ಹೇಳದಿದ್ದರೂ ಕೂಡ ಬೇರೆಯವರಿಗೆ ತಿಳಿತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಮ್ಮ ಹಣ, ಆಸ್ತಿ, ಕುಟುಂಬದ ಸಮಸ್ಯೆಗಳು ಮತ್ತು ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೇ ವ್ಯಕ್ತಿ ನಿಮ್ಮ ಕುಟುಂಬದ ವಲಯದಲ್ಲಿರುವ ಅಥವಾ ಹತ್ತಿರದ ಸಂಬಂಧಿ ಆಗಿರಬಹುದು. ನಿಮ್ಮ ಮುಂದೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುವಂತೆ ಕಾಣುತ್ತಾರೆ, ಆದರೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗುತ್ತಿರುವುದನ್ನು ಒಳಗೊಳಗೆ ಸಹಿಸಿಕೊಳ್ಳಲಾಗದ ಮನಸ್ಥಿತಿ ಇರಬಹುದು. ನೀವು ಹಣ ಸಂಪಾದಿಸಿದಾಗ, ಹೊಸ ಆಸ್ತಿ ಖರೀದಿಸಿದಾಗ ಅಥವಾ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಬಂದಾಗ ಅವರ ಮಾತುಗಳಲ್ಲಿ ಬದಲಾವಣೆ ಕಾಣಬಹುದು. ಕೆಲವೊಮ್ಮೆ ನಿಮ್ಮ ಮನೆಯ ಸಣ್ಣ ವಿಚಾರವನ್ನು ದೊಡ್ಡದಾಗಿ ಮಾಡಿ ಕುಟುಂಬದಲ್ಲಿ ಗೊಂದಲ ಉಂಟು ಮಾಡುವ ಪ್ರಯತ್ನ ಕೂಡ ನಡೆಯಬಹುದು. ಆದ್ದರಿಂದ ವೃಷಭ ರಾಶಿಯವರೇ, ಯಾರಾದರೂ ನಿಮ್ಮ ಬಗ್ಗೆ ನಿರಂತರವಾಗಿ ವಿಚಾರ ಮಾಡ್ತಿದ್ರೆ ಅವರಿಗೆ ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಕೂಡ ಹೇಳುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಮೌನವಾಗಿರುವುದು ಕೆಲವೊಮ್ಮೆ ನಿಮ್ಮ ದೊಡ್ಡ ರಕ್ಷಣೆಯಾಗುತ್ತೆ. ಮೂರನೆಯ ವ್ಯಕ್ತಿ ಯಾರು, ಅವರಿಂದ ಹೇಗೆ ದೂರ ಇರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಯಶಸ್ಸನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿ ಮಹಾದೇವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈಗ ಮೂರನೇ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಇರುವ ವ್ಯಕ್ತಿಯಾಗಿರಬಹುದು, ನಿಮ್ಮ ಕುಟುಂಬದ ಒಳಗೆ ಇರುವವರಾಗಿರ್ಬೋದು, ಹಳೆಯ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಅನೇಕ ವೈಯಕ್ತಿಕ ವಿಚಾರಗಳನ್ನು ತಿಳಿದಿರುವ ವ್ಯಕ್ತಿಯಾಗಿರಬಹುದು. ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡ್ತಾರೆ, ಆದರೆ ನೀವು ಯಶಸ್ಸು ಪಡೆಯುತ್ತಿರುವಾಗ ಅವರ ವರ್ತನೆಯಲ್ಲಿ ಸಣ್ಣ ಬದಲಾವಣೆಗಳು ಕೂಡ ಕಾಣಿಸಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ, ಆಸ್ತಿ, ಕುಟುಂಬದ ವಿಚಾರ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅತಿಯಾಗಿ ವಿಚಾರಿಸುವ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇವರು ನಿಮ್ಮ ಮನೆಯ ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಬಹುದು, ಒಬ್ಬರ ಮಾತನ್ನು ಮತ್ತೊಬ್ಬರಿಗೆ ಹೇಳಬಹುದು ಅಥವಾ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಬಹುದು. ಆದರೆ ವೃಷಭ ರಾಶಿಯವರೇ, ಈ ಮಾತುಗಳನ್ನು ಕೇಳಿ ಯಾರನ್ನೂ ಕೂಡ ಕಾರಣ ಇಲ್ಲದೆ ಅನುಮಾನ ಮಾಡಬೇಡಿ. ಜ್ಯೋತಿಷ್ಯದಲ್ಲಿ ಹೇಳುವ ಇಂತಹ ಸೂಚನೆಗಳನ್ನು ಸಾಮಾನ್ಯ ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಳ್ಳಿ. ನಿಜವಾಗಿ ಕೂಡ ಯಾರಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡ್ತಿದ್ರೆ, ಆ ಥರ ನಿಮಗೇನಾದರೂ ಅನಿಸಿದರೆ ಅವರ ವರ್ತನೆಯನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ಆರೋಗ್ಯಕರ ಅಂತರವನ್ನು, ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ. ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ರಹಸ್ಯಗಳನ್ನು ರಕ್ಷಿಸುವುದು. ನಿಮ್ಮ ಮುಂದಿನ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ಅವುಗಳನ್ನು ಎಲ್ಲರಿಗೂ ಕೂಡ ಹೇಳಬೇಡಿ. ಎರಡನೆಯದಾಗಿ, ನಿಮ್ಮ ಹಣಕಾಸಿನ ವಿಚಾರವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಕು ಎಂಬುದನ್ನು ಜಾಗರೂಕರಾಗಿರಿ. ಮೂರನೆಯದಾಗಿ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಕೋಪದಿಂದ ಉತ್ತರಿಸುವ ಬದಲು ನಿಮ್ಮ ಕೆಲಸದ ಮೂಲಕ ಉತ್ತರ ನೀಡಿ.
ಯಾರ ಮಾತಿನಿಂದಲೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಪ್ರತಿದಿನ ನಿಮ್ಮ ನಂಬಿಕೆಯ ದೇವರನ್ನು ಭಕ್ತಿಯಿಂದ ಆರಾಧಿಸಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ, ಹನುಮಾನ್ ಚಾಲಿಸ ಪಠಣ ಮುಂತಾದವುಗಳನ್ನು ಭಕ್ತಿಯಿಂದ ಮಾಡೋದ್ರಿಂದ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ದೊರೆಯಬಹುದು. ನಿಮ್ಮನ್ನು ನೋಯಿಸೋದಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಜಗಳ ಮಾಡುವ ಬದಲು ನಿಮ್ಮ ಗುರಿಯತ್ತ ಗಮನ ಕೊಡಿ. ನಿಮ್ಮ ಯಶಸ್ಸಿನ ಮೂಲಕವೇ ಉತ್ತರ ನೀಡಿ. ಕರ್ಮದ ಮೇಲೆ ನಂಬಿಕೆ ಇದ್ದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ಮದ ಫಲವನ್ನು ಪಡಿತಾರೆ ಎಂಬ ನಂಬಿಕೆಯೊಂದಿಗೆ ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ನಿಮ್ಮ ಕುಟುಂಬದ ಶಾಂತಿ, ಹಣ ಮತ್ತು ಮಾನಸಿಕ ನೆಮ್ಮದಿಯನ್ನು ಮೊದಲ ಆದ್ಯತೆಯಾಗಿ ಇಟ್ಕೊಳ್ಳಿ. ಈ ರೀತಿಯ ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಗುರುತಿಸಿದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಎಲ್ಲ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.